ಸಾರಿ, ಲೇಟ್ ಆಗೋಯ್ತಾ? ಮಾತಾಡ್ಬೇಕು ತುಂಬಾ. ವಿಷಯ ಏನಿದೆ ಬಿಡಿ, ಆಮೇಲೆ ಹೇಳಿದ್ರಾಯ್ತು. ಒಂದು ಸ್ವಲ್ಪ ಹೊತ್ತು ನೋಡೋಣ. ಈ ಡ್ರೆಸ್ಸಲ್ಲಿ ಸಾಕಾಗಿದ್ದೀರಾ. ಸ್ವಲ್ಪ ಹೊತ್ತ ಸ್ಕ್ಯಾನಿಂಗ್ ನಿಲ್ಲಿಸ್ತೀಯಾ? ಸರಿ ಬಿಡಿ, ಮದುವೆ ಆದ್ಮೇಲೆ ಎಲ್ಲ ಲೈಫು ನೋಡ್ಬೋದು. ಏನೋ ಮಾತಾಡಬೇಕು ಅಂದ್ರಲ್ಲ, ಹೇಳಿ. ನಾನೊಂದು ಮಾತು ಹೇಳಬೇಕು. ಏನದು? ನಾನು ಹೇಳ್ತೀನಿ ಬಿಡಿ, ಮೊದಲು ನೀವು ಹೇಳಿ. ನಿನ್ ಹೆಸ್ರೇನು? ಹಾ, ನಿನ್ ಹೆಸ್ರೇನು ಹೇಳು. ಸೂಪರ್ ಸ್ಟಾರ್ ರಜನಿಕಾಂತ್. ಏಯ್, ಸೀರಿಯಸ್ ಆಗಿ. ಗೊತ್ತಲ್ವಾ ನಿಮ್ಗೆ? ರಾಮ್. ಇದು ಫೇಕ್. ಫೇಕ್ ಅಂದ್ರೆ? ನಿನ್ ನಿಜವಾದ ಹೆಸರು ರಾಮ್ ಬಾಬು, ನಾಟ್ ರಾಮ್. ಹೇ, ಹುಚ್ಚಿ ಕಣೆ ನೀನು. ರಾಮ್ ಆದ್ರೇನು ರಾಮ್ ಬಾಬು ಆದ್ರೇನು ಎರಡು ಒಂದೇ ಅಲ್ವಾ? ಎರಡು ಒಂದೇ ಅಲ್ಲ. ನಿನಗ್ ಗೊತ್ತಾ, ಹುಡುಗಿರ್ಗೆ ತಮ್ಗಾಗೋ ಚಿಕ್ಕ ಮೋಸನೂ ಕೂಡ ತುಂಬಾ ಹತ್ರದಿಂದ ನೋಡುವಂತ ಶಕ್ತಿ ಇರುತ್ತೆ. ರಾಮ್ ಬಾಬು ಅಂದ್ರೆ ಕಾಮಿಡಿ ಅನ್ಸುತ್ತೆ, ಗರ್ಲ್ಸ್ ಫಾಲೋ ಮಾಡಲ್ಲ. ಅದಕ್ಕಿಂತ ಸೋಷಿಯಲ್ ಮೀಡಿಯಾದಲ್ಲಿ ಕ್ಲಾಸ್ ಆಗಿ ರಾಮ್ ಅಂತ ಇಟ್ಕೊಂಡಿದೀಯಾ. ಹೌ ಚೀಪ್. ಚೀಪ್ ಏನಿದೆ ಭವನ ಇದ್ರಲ್ಲಿ? ನಾನು ಅಷ್ಟೊಂದು ಆಲೋಚನೆ ಮಾಡ್ಲಿಲ್ಲ. ನಿನ್ಗದು ತಪ್ಪಲ್ಲ ಅನ್ಸುತ್ತೆ ರಾಮ್. ಸಾರಿ ರಾಮ್ ಬಾಬು. ಲೈಫ್ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದ್ದ ಹುಡ್ಗಿ ಅವಳ ಲೈಫ್ ಪಾರ್ಟ್ನರ್ ಅವಳ ಜೊತೆ ಜುನಿಯನ್ ಆಗಿರ್ಬೇಕು ಅಂತ ಅನ್ಕೋತಾಳೆ. ಕನಿಷ್ಠ ಈ ಜರ್ನಿನಲ್ಲಿ ನಿನಗ್ ಒಂದ್ಸರಿ ಕೂಡ ನಿನಗ್ ನಿಜ ಹೇಳ್ಬೇಕು ಅಂತ ಅನ್ನಿಸ್ಲಿಲ್ವಾ? ನಿನ್ನ ಹೆಸರು ರಾಮ್ ಬಾಬು ಅಂತ. ಸಾರಿ ಭುವನ. ಹಾ, ಇನ್ನೂ ಇದೆ. CEO ಅಟ್ ಮೈ ಹೋಲ್ ಸೊಲ್ಯೂಷನ್ ಅಂತ ಫೇಸ್ಬುಕ್ ಅಲ್ಲಿ ಹಾಕಿದೀಯಾ? ನೀನ್ CEOನಾ? ಕಂಪ್ನಿ ಹೆಸರೇನು? ಮೈ ಹೋಲ್ ಸೊಲ್ಯೂಷನ್ಸಾ? ಹೇಳು. ಆಫೀಸ್ ಅಡ್ರೆಸ್, GPS ಎಲ್ಲಿದೆ ಅಂತ ತೋರ್ಸು. ನಿನ್ನೆ ತೋರ್ಸು. ಭುವನ, ಅದು ಮೈ ವರ್ಲ್ಡ್ ಸೊಲ್ಯೂಷನ್ ಅನ್ನೋದು ನನ್ನ ಡ್ರೀಮ್ ವರ್ಕ್ ಭುವನ. ಹೌದಾ? ಕಂಪ್ಲೀಟ್ ಆಯ್ತಾ ನಿನ್ ಡ್ರೀಮ್ ವರ್ಕ್? ಕನಿಷ್ಠ ಸ್ಟಾರ್ಟ್ ಮಾಡಿದೀಯಾ? ಇಲ್ಲ. ಸೊ ಇದೆಲ್ಲ ಬೋಗಸ್ ಹಾಗಾದ್ರೆ? ಬೋಗಸ್ ಅನ್ಬೇಡ ಭುವನ. ಆಕ್ಚುಲಿ ಅದು ನನ್ನ ಪ್ಲಾನಲ್ಲಿದೆ. ಮೈ ವರ್ಲ್ಡ್ ಸೊಲ್ಯೂಷನ್ಸ್, ಎ ಪ್ಲಾಟ್ಫಾರ್ಮ್ ಟು ಆಲ್ ಟ್ಯಾಲೆಂಟೆಡ್ ಅನ್ಎಂಪ್ಲಾಯ್ಸ್. ನೀನೀಗ ಏನ್ ಜಾಬ್ ಮಾಡ್ತಾ ಇದೀಯಾ? ಜಾಬ್ ಏನಿಲ್ಲ ಭುವನ. ಐ ಹೆಲ್ಪ್ ಸ್ಟೂಡೆಂಟ್ಸ್. ಪ್ರಾಜೆಕ್ಟ್ ವರ್ಕ್ ಎಲ್ಲ ಮಾಡ್ತಾ ಇರ್ತೀನಿ. ನಿನಗೆ ಏನೂ ಇಲ್ಲ, ನೀನು ಅನ್ಎಂಪ್ಲಾಯೀಸ್ಗೆ ಕೆಲಸ ಕೊಡ್ತೀಯಾ? ವಾವ್. ಏನ್ ಓದ್ಕೊಂಡಿದೀಯಾ? ಸೈಲೆಂಟ್ ಆಗಿರೋದು ಆನ್ಸರ್ ಅಲ್ಲ, ಹೇಳು. ಹೋಗ್ಲಿ, ನಾನು ಹೇಳ. 10th ಕ್ಲಾಸ್. ಸರಿಯಾಗಿ ಹೇಳ್ದೆ ಅಲ್ಲ? ನಿನ್ನ ಇಂಟರ್ಮೀಡಿಯೇಟ್ ಫಸ್ಟ್ ಇಯರ್ ಎಕ್ಸಾಮ್ನಿಂದ ನಿನ್ನ ಡಿಬಾರ್ ಮಾಡಿದ್ದಾರೆ. ಯಾಕೆ ಅಂತ ಹೇಳ? ಚೀಟಿ ಇಟ್ಕೊಂಡು ಮಾಸ್ ಕಾಪಿ ಹೊಡಿತಾ ಸ್ಕ್ವಾಡ್ಗೆ ಸಿಗಾಕೊಂಡಿದ್ರಿಂದ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ನೀನು ಹ್ಯಾಪಿಯಾಗಿ ನೋಡ್ಕೋತೀನಿ. ಮೋಸ ಮಾಡ್ತೀಯಾ? ಕಳ್ತನ ಮಾಡ್ತೀಯಾ? ಅಪ್ಪ ಅಮ್ಮ ಅಂತೂ ಇಲ್ಲ, ಸ್ವಂತ ಉದ್ಯೋಗನೂ ಇಲ್ಲ. ನಿನ್ ಪರ್ಸ್ ನೋಡ್ಕೊ ಒಂದ್ಸರಿ. ಕೊಡು. ₹10, ₹10, 10 ರೂಪೀಸ್. ಮಿಸ್ಟರ್ ರಾಮ್ ಬಾಬು, ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂದೆ. ಈ ₹10 ಇಟ್ಕೊಂಡ? ಮೋಸ ಮಾಡೋದು ಕಳ್ತನ ಮಾಡೋದಲ್ಲ. ನಿನ್ ಕಾನ್ಫಿಡೆನ್ಸ್ ನೋಡ್ತಿದ್ರೆ ಏನೋ ದೊಡ್ಡ ಸ್ಕ್ಯಾಮ್ನೇ ಮಾಡಿ ನನ್ನನ್ನು ಸಾಕೋ ತರ ಇದೀಯಾ. ಮಾಡಿದ್ರು ಮಾಡ್ತೀಯಾ, ಹೇಗಿದ್ರು ಮೋಸ್ಕರನೇ ಅಲ್ವಾ?
ಸರಿ ಬಿಡು, ಇದೇ ನಮ್ಮ ಜೀವನದಲ್ಲಿ ಕೊನೆ ಜಗಳ ಆಗಿರ್ಬೇಕು. ಇನ್ನು ಮುಂದೆ ಯಾವುದೋ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಇದೇ ನಮ್ಮ ಲೈಫಲ್ಲಿ ಕೊನೆ ಜಗಳ ಅಂಡ್ ಆಲ್ಸೋ ನಮ್ಮ ರಿಲೇಶನ್ಶಿಪ್ ಅಲ್ಲಿ ಕೂಡ ಇದೇ ಕೊನೆ ದಿನ. ಏನು? ಐ ಆಮ್ ಡನ್. ಲೆಟ್ಸ್ ಬ್ರೇಕ್ ಅಪ್. ಪಾಪ ಈ 10 ರೂಪಾಯಿ ಇಟ್ಕೊಂಡು ಹೇಗ್ ಬದುಕ್ತೀಯಾ? ತಗೋ. ಈ ನೋಟ್ ನೋಡ್ದಾಗೆಲ್ಲ ನಿನ್ಗೆ ಈ ದಿನ ನೆನಪಾಗ್ಬೇಕು. ನೀನ್ ನನಗೆ ಮಾಡಿರೋ ಮೋಸ ನೆನಪಾಗ್ಬೇಕು. ಈ ನೋಟ್ ಖರ್ಚು ಮಾಡ್ಬೇಡ. ಇದನ್ನು ಇಟ್ಕೋ, ಖರ್ಚು ಮಾಡು. ಖಾಲಿ ಆದ್ರೆ ಮತ್ತೆ ಕೇಳು, ನಾಚಿಕೆ ಪಟ್ಕೋಬೇಡ. ಹಾ, ನಾನು ಬೆಗ್ಗರ್ಸ್ಗೂ ಕೂಡ 100 ಹಾಕೋದು. ನೀನ್ ನನ್ಗೆ 1 year ಬಾಂಡಿಂಗ್ ಇದ್ದಿದ್ ಬೆಗ್ಗರ್ ಅಲ್ವಾ, ಅದಕ್ಕೆ 500. ಆಗ್ಲೇ ನೀನು ಏನೋ ಹೇಳ್ಬೇಕು ಅಂತಿದ್ದೆ. ಏನದು? ಅದು ಸುಳ್ಳೆ ಆಗಿರುತ್ತೆ ಅಷ್ಟೇ ಅಲ್ವಾ? ಗುಡ್ ಬಾಯ್. ಬಂದ್ಬಿಟ್ಟ 10 ರೂಪಾಯಿ ಇಟ್ಕೊಂಡು ಪ್ರೀತಿ ಮಾಡೋದಕ್ಕೆ ಮೋಸ್ಕಾರ.